ಮುಖ್ಯವಾಗಿ ಯಾರು ಪ್ರತಿಯೊಬ್ಬರಿಗೂ ಕೂಡ ಹೋರಾಟ ಮಾಡೋಕ್ಕೆ, ಪಥಸಂಚಲನ ಮಾಡೋಕ್ಕೆ, ರ್ಯಾಲಿ ಮಾಡೋಕ್ಕೆ ಹಕ್ಕು ಅನ್ನೋದು ಖಂಡಿತ ಇದೆ. RSSಗೆ ಇದೆ ಅಂದರೆ ಭೀಮ್ ಆರ್ಮಿಗೂ ಇದೆ. ಆದರೆ ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಮನುವಾದಿ ಪಕ್ಷಗಳು, ಅದು ಒಂದು ಕಾಂಗ್ರೆಸ್ ಅಂತವ್ರು ಇರ್ಬೋದು, ಕೆಲವೊಂದು ಮಿನಿಸ್ಟರ್ಗಳು, ಅವರು ಈ ಭೀಮ್ ಆರ್ಮಿ ಮತ್ತು ನಮ್ಮ ದಲಿತ ಸಂಘಟನೆಗಳನ್ನ ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಬಳಸಲ್ಪಟ್ಟಿದೆ ಅಂತ ನನ್ನ ಕಾಣುತ್ತೆ. ನಮಗೆ ಜ್ಞಾಪಕ ಇಟ್ಕೊಳ್ಳಿ, ಅನೇಕರು ಕಾಂಗ್ರೆಸ್ಸಲ್ಲಿರ್ಬೋದು, BJPಯಲ್ಲಿರ್ಬೋದು, ದಳದಲ್ಲಿರ್ಬೋದು, ಅವರೆಲ್ಲ ಜನ್ಮ ಆಧಾರಿತವಾಗಿ ಬಾಬಾ ಸಾಹೇಬ್ರ ಜಾತಿ ಥರನೇ ಅವರು ದಲಿತರಾಗಿ ಹುಟ್ಟಿರ್ಬೋದು. ಆದರೆ ಬಾಬಾ ಸಾಹೇಬರು ಶತಮಾನದ ಕವಿ ಕುವೆಂಪು ಅವರ ಸಿದ್ಧಾಂತಗಳು ಉಳಿಸ್ತಿರೋ ನಾವು ಸಮಾನತಾವಾದಿಗಳು. ಸೊ ಅವರು ಒಂದು ರೀತಿಯ ಜಾತಿನ ಸೇರಿರ್ಬೋದು, ಬಟ್ ಅವರು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಭೀಮ್ ಆರ್ಮಿ ಯಾವುದೇ ಒಂದು ಹೋರಾಟಗಳು ಮಾಡಲಿ, ನಮಗೆ ಈ ಪಕ್ಷದವ್ರಿಗೆ ಶತ್ರು ಯಾರು? ಅವರು ಬೇರೆ ಪಕ್ಷದವರು. ನಮಗೆ ಮತ್ತು ಈ ದಲಿತ ಸಂಘಟನೆಗಳು ಮತ್ತು ಸಮಾನತಾವಾದಿಗಳ ಶತ್ರು ಯಾರು? ಇಡೀ ಅಸಮಾನತೆ, ಅನ್ಯಾಯದ ವ್ಯವಸ್ಥೆ. ಸೊ ಅದಕ್ಕೂ ಬೇರೆ ಇದೆ. ಪ್ರತಿಯೊಬ್ಬರಿಗೂ ಹಕ್ಕಿರಬೇಕು. ಬಟ್ RSS ಮಾತ್ರ ಅಲ್ಲ ನಮ್ಮ ಶತ್ರು, ಇಡೀ ಅಸಮಾನತೆಯ ವ್ಯವಸ್ಥೆ ನಮ್ಮ ಶತ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.